ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ಟೋರೀಸ್ ಬೈ ಸುಮಂತ್. ಹೌದು, ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಇಂಡಿಯನ್ ಪೋಸ್ಟ್ ರಿಲೇಟೆಡ್ ಬಗ್ಗೆ. ಆಲ್ರೆಡಿ ನಮಗೆ ತಮ್ಲೇನಲ್ಲಿ ಗೊತ್ತಾಗಿದೆ ಯಾವ್ದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ. ಸೊ ಈ ವಿಡಿಯೋ ಹಳೇದಾಗಿರ್ಬೋದು, ಬಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಕ್ಕೆ ಹಳೇದಾಗಿರ್ಬೋದು ಹೊಸದಾಗಿರೋದು ನಮಗೆ ಮ್ಯಾಟರೇ ಅಲ್ಲ, ಇನ್ಫಾರ್ಮೇಶನ್ ಮೈನ್ ಆಗಿರುತ್ತೆ. ಸೊ ಇದು ಆಗಸ್ಟ್ 15, 2022 ನಡೆದಿದ್ದು ನಮ್ಮ ಹಾಸನದ ಇಂಡಿಯನ್ ಪೋಸ್ಟ್ ಅಲ್ಲಿ ಒಂದು ಸ್ಮಾಲ್ ಎಕ್ಸಿಬಿಷನ್ ಇಟ್ಟಿರ್ತಾರೆ. ಅಲ್ಲಿ ನನಗೆ ಸತೀಶ್ ಅವ್ರು ಸಿಕ್ಕಿರ್ತಾರೆ. ಸತೀಶ್ ಅವ್ರು ಬಂದ್ಬಿಟ್ಟು ಒನ್ ಆಫ್ ದಿ ಬೆಸ್ಟ್ ಒಂದು ಕಾಯಿನ್ಸ್ ಕಲೆಕ್ಟರ್ಸ್ ಅಂತಾನೆ ಹೇಳ್ಬೋದು, ಮತ್ತೆ ಸ್ಟಾಂಪ್ಸ್ ಅಲ್ಟಿಮೇಟ್ ಆಗಿ ಒಂದು ಕಲೆಕ್ಟ್ ಮಾಡಿ ಅವತ್ತು ಎಕ್ಸಿಬಿಷನ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದು ವಿಡಿಯೋನ ಆಲ್ರೆಡಿ 2022 ಪಬ್ಲಿಷ್ ಆಗಿತ್ತು, ಬಟ್ ಒಂದು ಸ್ಮಾಲ್ ಒಂದು ಮ್ಯೂಸಿಕ್ ಮಿಸ್ಟೇಕ್ ಇಂದ ಈ ವಿಡಿಯೋ ಡಿಲೀಟ್ ಆಗಿತ್ತು. ಬಟ್ ತೊಂದರೆ ಇಲ್ಲ, ಇನ್ಫಾರ್ಮೇಶನ್ ತಿಳ್ಕೊಳ್ಳೋಕ್ಕೆ ಏನಾರು ಒಂದು ಪ್ರಯತ್ನ ಪಡಲೇಬೇಕಲ್ವಾ. ಸೊ ಹಂಗಾಗಿ ಮತ್ತೆ ನಾನು ರೀಮೇಕ್ ಮಾಡಿದ್ದೀನಿ. ಸೊ ದಯವಿಟ್ಟು ಆ ಕ್ಲಿಪ್ನ ನೋಡ್ಕೊಂಡ್ ಬನ್ನಿ, ತುಂಬಾ ಅದ್ಭುತವಾಗಿ ಬಂದಿದೆ. ಸತೀಶ್ ಅವ್ರಿಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ ಟ್ಯಾಂಕ್ಸ್ ಅಂತ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ಒಂದ್ಸತಿ ಆ ಕ್ಲಿಪ್ನ ನೋಡ್ಕೊಂಡ್ ಬನ್ನಿ. ಸೊ ಇಂಡಿಯನ್ ಪೋಸ್ಟ್ ನಮ್ಮ ಜೊತೆ ಸತೀಶ್ ಅವರು ಇದ್ದಾರೆ. ಅವರು ಇವಾಗ ಪರಿಚಯ ಮಾಡಿಕೊಡ್ತಾರೆ, ಬನ್ನಿ ನೋಡೋಣ. ನನ್ನ ಹೆಸರು ಸತೀಶ್ ಅಂತ, ಜಿಲ್ಲಾ ನ್ಯಾಯಾಂಗ ಇಲಾಖೆಯಲ್ಲಿ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ನಾನು ಸ್ವತಂತ್ರದ ಆಜಾದಿ ಕಾ ಅಮೃತ ಮಹೋತ್ಸವದ ನೆನಪಿಗಾಗಿ ಸುಮಾರು 350ಕ್ಕೂ ಹೆಚ್ಚು ಭಾರತದ ಸ್ವತಂತ್ರ ಹೋರಾಟಗಾರರ ಒಂದು ವಿಶೇಷ ಅಂಚೆಲೆಗೊಡೆಗಳನ್ನು ಸಂಗ್ರಹಣೆ ಮಾಡಿದ್ದೇನೆ. ಸುಮಾರು ಇದಕ್ಕೆ ತೆಗೆದುಕೊಂಡ ಸಮಯ 20 ವರ್ಷಗಳು. 20 ವರ್ಷದಿಂದ ನಾನು ಕಲೆಕ್ಷನ್ ಮಾಡ್ಕೊಂಡು ಬಂದಿದ್ದೇನೆ. ನೀವು ನೋಡಬಹುದು, ಈ ಒಂದು ಅರವಿಂದ ಘೋಷ್ ಆಶ್ರಮ ನಿಮಗೆ ಪಾಂಡಿಚೇರಿಯಲ್ಲಿ ಕಾಣಿಸುತ್ತೆ ಸರ್. ಅರವಿಂದ್ ಘೋಷ್ ಅವರು ಮಾಡ್ರೇಟರು ಹೌದು, ಎಕ್ಸ್ಟ್ರೀಮಿಸ್ಟು ಹೌದು. ಮಾಡ್ರೇಟ್ ಅವರು ಫ್ರೀಡಮ್ ಫೈಟರ್ಗೆ ಅವ್ರದ್ದೇ ಆದಂಥ ಅನನ್ಯವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನೋಡಿ, ಭಾರತದ ಮೊದಲ ಶಿಕ್ಷಣ ಸಚಿವ ಇವರಿದ್ದಾರೆ ನೋಡಿ, ಅಬ್ದುಲ್ ಕಲಾಂ ಆಜಾದ್ ಒಂದು ಪುಸ್ತಕ ಬರೀತಾರೆ, ಇಂಡಿಯಾ ವಿನ್ಸ್ ಫ್ರೀಡಮ್ ಅಂತ. ಅದರಲ್ಲಿ ಟ್ರೂ ಆಗಿ ಬರ್ತಿದ್ದಾರೆ. ಏನು ಬರ್ತಿದ್ದಾರೆ ಅಂದರೆ, ಯಾವ ರೀತಿ ಭಾರತ ಪಾರ್ಟಿಷನ್ ಆಯಿತು ಅಂತ, ಭಾರತ ಮತ್ತು ಪಾಕಿಸ್ತಾನ ಯಾವ ರೀತಿ ಪಾರ್ಟಿಷನ್ ಆಯಿತು ಅಂದ್ಬಿಟ್ಟು ಈ ವ್ಯಕ್ತಿ ಅಬ್ದುಲ್ ಕಲಾಂ ಆಜಾದ್ ಬರೆದಿದ್ದಾರೆ. ಭಾರತದ ಮೊದಲ ಶಿಕ್ಷಣ ಸಚಿವ ಅವರು. ಬಂಕಿಂಚಂದ್ರ ಚಟರ್ಜಿ ಅವ್ರದ್ದು ಫೋಟೋ ನೀವು ನೋಡಬಹುದು. ಇವ್ರದ್ದು ಬಿಪಿನ್ ಚಂದ್ರ ಪಾಲ್ ಮತ್ತು ಲಾಲಾ ಲಜಪತ್ ರಾಯ್. ಎಂಥ ಬ್ಯೂಟಿ ಇದೆ ನಿಮಗೆ ಅಂತಂದರೆ, ಲಾಲ್ ಪಾಲ್ ಅವರು ತ್ರಿವಾರ್ಣ ವ್ಯಕ್ತಿಗಳು ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ. 1927 ಸೈಮನ್ ಕಮಿಷನ್ ಬರೋಕ್ಕಿಂತ ಮೊದಲೇ ಅವರು ಲಾಠಿ ಚಾರ್ಜಲ್ಲಿ ಸತ್ತು ಹೋಗ್ತಾರೆ. ಒಂದು ಬ್ಯೂಟಿಫುಲ್ ಒಂದು ಕವಿ ಒಂದು ಕಡೆ ಹೇಳ್ತಾನೆ, ಏನು ಹೇಳ್ತಾನೆ ಅಂತಂದರೆ, ಲಟಪಟ ಹೊಡೆಯುತ್ತ ಲಾಠಿಯ ಹಿಡಿದ ಪೊಲೀಸ್ ಭಟರ ಕೈಯಿಂದ, ತಟಮಟ ಬಿಸಿಲಲ್ಲಿ ಬಿಸಿ ನೆತ್ತರು ತೊಟ್ಟ ಬಿದ್ದಿತ್ತು ಮೈಯಿಂದ, ಕೀಲ್ಗಳು ಮುರಿದವು ಮಂಡಿಗಳು ಹೊಡೆದವು ಏಟಿನ ಹೊಡೆತಕ್ಕೆ ಕೇಳಣ್ಣ, ಮೇಲಕ್ಕೆ ಏಳಲು ಪ್ರಾಣವೇ ಇಲ್ಲದೆ ಬಿಟ್ಟರು ಕೆಲವರು ಕಣ್ಕಣ್ಣ ಅಂತ ಒಂದು ಅಭೂತಪೂರ್ವವಾದಂಥ ಕವಿ ಕನ್ನಡ ಶೈಲಿಯಲ್ಲಿ ಬರೀತಾನೆ. ಅಂದರೆ ಲಾಠಿ ಏಟಿಗೆ ಲಾಲಾ ಲಜಪತ್ ರಾಯ್ ಒಂದು ಮರಣವನ್ನು ಹೊಂದ್ತಾರೆ 1927 ಸಮಯದಲ್ಲಿ. ಹಾಗಾಗಿ ನಮಗೆ ಸೈಮನ್ ಆಯೋಗ ಬರುತ್ತೆ, ಲಾಹೋರ್ ಕಾಂಗ್ರೆಸ್ ಸಮ್ಮೇಳನ ಬರ್ತಾರೆ. ಸೊ ಅವ್ರಿಗೋಸ್ಕರ ನಾವು ಎಷ್ಟು ಬೆಲೆ ಕೊಟ್ಟರು ಅದಾಗಲ್ಲ. ನೋಡಿ, ಸರೋಜಿನಿ ನಾಯ್ಡು ಕೋಗಿಲೆ ಅಂತ ಕರಿತೀವಿ, ಭಾರತದ ಕೋಗಿಲೆ ಸರೋಜಿನಿ ನಾಯ್ಡು. ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್. ಇಡೀ ಭಾರತ ಇತಿಹಾಸದಲ್ಲಿ ಫ್ರೀಡಮ್ ಫೈಟಿಂಗ್ ಸಂಬಂಧಪಟ್ಟ ಹಾಗೆ ನೀವು 50 ವರ್ಷ ಜೈಲುವಾಸ ಸರವಾಸ ಅನುಭವಿಸಿದ್ದಾರೆ ಅಂತಂದರೆ ಅದು ಬೇರೆ ಯಾರೂ ಅಲ್ಲ, ಅದು ವಿ ಡಿ ಸಾವರ್ಕರ್ 50 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿರ್ತಾರೆ. ನೀವು ನೋಡಬಹುದು, ಫ್ರೀಡಮ್ ಫೈಟರ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಭಾರತದ ಹಿರಿಯಜ್ಜ, ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರನ್ನು ಕರಿತೀವಿ ಅಂತಂದರೆ ಅವರು ದಾದಾಬಾಯಿ ನವರೋಜಿ ಅಂತ ಕರಿತೀವಿ. ಅವರ ಸಿದ್ಧಾಂತವನ್ನು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತ ಕರೀತಾರೆ, ಟ್ರೈನ್ ಥಿಯರಿ ಅಂತ ಕರೀತಾರೆ. ಅವರು ಭಾರತದಿಂದ ವೆಲ್ತ್ ಯಾವ ರೀತಿ ಬ್ರಿಟಿಷ್ಗೆ ಹೋಯಿತು ಅಂತ ಹೇಳಿದ ಮೊದಲ ವ್ಯಕ್ತಿ ಅವರು ದಾದಾಬಾಯಿ ನವರೋಜಿ, ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ. ನೆಹರು ಪಂಡಿತ ಜವಾಹರ್ಲಾಲ್ ನೆಹರು ಭಾರತದ ಮೊದಲ ಒಂದು ಪ್ರಧಾನಿ ಆಗ್ತಾರೆ. 1964 ಅವರು ಕೆಲಸ ಮಾಡ್ತಾರೆ. ಅನನ್ಯವಾದ ಕೊಡುಗೆ ನಮಗೆ ನೆಹರು ಅವ್ರದ್ದು ಸಿಕ್ಕಿದೆ ನೋಡಿ ಸರ್. ಇದು ಗಾಂಧೀಜಿಯವರ ಹೆಂಡತಿ ಕಸ್ತೂರ್ಬಾ ಗಾಂಧಿ. ಇದು ಭಾರತದ ನವೋದಯ ಧ್ರುವತಾರೆ.
ರಾಜಾರಾಮ್ ಮೋಹನ್ ರಾಯ್. ಸಕ್ರಿಯ ಸಂಘಟನೆಗಳನ್ನು ದೊಡ್ಡದು ಹಾಕಿದ ವ್ಯಕ್ತಿ ರಾಜಾರಾಮ್ ಮೋಹನ್ ರಾಯ್. ಭಾರತದ ಪುನರುಜ್ಜೀವನ ಪಿತಾಮಹ ಯಾರು ಅಂತಂದರೆ ಅದು ನಮಗೆ ರಾಜಾರಾಮ್ ಮೋಹನ್ ರಾಯ್ ಅಂತ ನಾವು ಹೇಳ್ಬೋದು. ರಾಮಾನುಜನ್ ಇಡೀ ನಾವು ಜಗತ್ತಿನಲ್ಲಿ ದ ಬೆಸ್ಟ್ ಮ್ಯಾಥಮೆಟಿಷಿಯನ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಫಸ್ಟ್ ಹೆಸರು ಬರ್ತಕ್ಕಂಥದ್ದು ರಾಮಾನುಜಂ. ದುರ್ದೈವ ಈ 30 ವರ್ಷ ಮಾತ್ರ ಬದುಕ್ತಾರೆ. ಅವ್ರು ಏನಾದರೂ ಒಂದು 50 ವರ್ಷ ಬದುಕಿದಿದ್ರೆ ಆ ಮ್ಯಾಥಮೆಟಿಕ್ಸ್ಗೆ ಇನ್ನೊಂದು ದಿಕ್ಕಿನಲ್ಲಿ ಹೋಗ್ತಿತ್ತು. ಓಕೆನಾ? ಸೊ ಬನ್ನಿ, ಇವರು ಗೋಪಾಲಕೃಷ್ಣ ಗೋಖಲೆ ದ ಪೊಲಿಟಿಕಲ್ ಗುರು ಆಫ್ ಮಹಾತ್ಮ ಗಾಂಧೀಜಿ 1915ರಲ್ಲಿ ಭಾರತಕ್ಕೆ ಬರಬೇಕು ಅಂತಂದರೆ ಅವರನ್ನು ಕರೆತಂದವನು ಗೋಪಾಲಕೃಷ್ಣ ಗೋಖಲೆ. ಆಯಿತಾ? ದ ಪೊಲಿಟಿಕಲ್ ಗುರು ಆಫ್ ಮಹಾತ್ಮ ಗಾಂಧೀಜಿ ಅವರು ಗೋಖಲೆ ಅಂತ ನಾವು ಹೇಳ್ಬೋದು. ಜೈ ಜವಾನ್ ಜೈ ಕಿಸಾನ್, ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಸಂಬಂಧಪಟ್ಟಿದೆ. ಜೈ ಜವಾನ್ ಜೈ ಕಿಸಾನ್ ಅಂತ ಅಂದರೆ ಸೈನಿಕರಿಗೂ ಹಾಗೂ ಕೃಷಿಕರಿಗೂ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ದಾರೆ. ಸೊ ಅವೆರಡೂ ಸಹ ನಮಗೆ ಫಸ್ಟ್ ಡೇ ಕವರ್ಸಲ್ಲಿ ನಾವು ನೋಡ್ಬೋದು. ಆಯಿತಾ? ನೋಡಿ, ಸಿಂಗಪೂರ್ ಅಂತ ಮಾರ್ಟಿಸ್ ಮೆಮೋರಿಯಲ್ ಸಿಂಗಪೂರ್ ಅಂತ ಕರಿತೀವಿ. ಮಾರ್ಟಿಸ್ ಅಂದರೆ ಏನಂತಂದರೆ ಹುತಾತ್ಮರಾದ ಸೈನಿಕರಿಗೆ ನಾವು ಮಾರ್ಟಿಸ್ ಡೇ ಅಂತ ಮಾಡ್ತೀವಿ. ಸಿಂಗಪೂರಲ್ಲಿ ಇವರು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕಟ್ತಾರೆ. ಭಾರತ ದೇಶದಿಂದ ವಿದೇಶಕ್ಕೆ ಕಟ್ಟೋದಿದೆಯಲ್ಲ, ಅದು ದೊಡ್ಡದು ಅಲ್ವಾ? ಭಾರತ ದೇಶದಿಂದ ಸ್ವತಂತ್ರಕ್ಕಾಗಿ ವಿದೇಶಕ್ಕೆ ಹೋಗಿ ದೊಡ್ಡ ವ್ಯಕ್ತಿ ಯಾರು ಅಂತಂದರೆ ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್. ಇದು ಅಂಬೇಡ್ಕರ್ ಅವರ ಸ್ಪೆಷಲ್ ಕವರ್. ಇದು ಅಂಬೇಡ್ಕರ್ ಅವರ ಸ್ಪೆಷಲ್ ಕವರು 1966 ಆಗುತ್ತೆ. ಫಸ್ಟ್ ಡೇ ಕವರ್ ಅಂದರೆ ಹಾಗೆ ಇಡಿ. ಫಸ್ಟ್ ಡೇ ಕವರ್ ಅಂದರೆ 14/4 ಅವರ ಜನ್ಮದಿನಾಚರಣೆ ಏಪ್ರಿಲ್ 14 ಈ ಅಹಮದಾಬಾದು ಕ್ಯಾನ್ಸಲೇಷನ್ ಮಾಡುತ್ತೆ. ಓಕೆನಾ? ಬ್ಯೂಟಿ ಏನಂತಂದರೆ 1950ರಲ್ಲಿ ಲಂಡನ್ನ ಒಂದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಏನು ಮಾಡುತ್ತೆ ಅಂತಂದರೆ ಮಹಾತ್ಮ ಗಾಂಧೀಜಿಯವರಿಗೆ 300 ಛಾಯಾಚಿತ್ರ ಪ್ರದರ್ಶನ ಮಾಡ್ತಾರೆ ಪೋಸ್ಟ್ ಆಫೀಸಿಂದ. ಅದರಲ್ಲಿ ಮಹಾತ್ಮ ಗಾಂಧೀಜಿಯವರ ಚಿತೆ ಇರಲ್ಲ ಆ ಫೋಟೋ, ಇದು ಸ್ಪೆಷಲ್. ಇದು ನಮ್ಮ ದೇಶದಲ್ಲ, ಇದು ಲಂಡನ್ ಇದೆ. ಸೊ ಅದು ಇಂಪಾರ್ಟೆಂಟ್. ಇಲ್ಲಿದೆಯಲ್ಲ, ಇದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ, ಇದು ಲಂಡನ್ನಲ್ಲೇ ಆಗುತ್ತೆ ಸರ್. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಇದು ನೋಡಿ, ಮೊದಲ ಪ್ಲಾಸ್ಟಿಕ್ ಸ್ಟ್ಯಾಂಪ್ ಇದು ಭೂತಾನ್ ದೇಶದ್ದಿದೆ. ಪ್ಲಾಸ್ಟಿಕ್ ಸ್ಟ್ಯಾಂಪ್ ಇದು 3D ಸ್ಟ್ಯಾಂಪ್, ಅದು ವರ್ಲ್ಡ್ 3D ಸ್ಟ್ಯಾಂಪ್. ನೀವು ಒಂದು ಕಡೆ ನೋಡಿದ್ರೆ ಒಂದು ಕಾಣಿಸುತ್ತೆ, ಇನ್ನೊಂದು ಕಡೆ ಇದು ಕಾಣಿಸುತ್ತೆ. ಇದರಲ್ಲಿ ಒಂದು ಕಡೆ ನೋಡಿ, ಕಾಣಿಸಿದೆಯಾ? ಇಲ್ಲಿ ಚಪ್ಪಲಿ ಕಾಣಿಸ್ತಿದೆ, ಹೌದಲ್ಲ? ಈ ಚಪ್ಪಲಿ 2 ಕೋಟಿಗೆ ಬಿಕ್ರಿ ಆಗುತ್ತೆ. ಇಡೀ ಜಗತ್ತಿನಲ್ಲಿ ಒಬ್ಬರು ಚಪ್ಪಲಿ 2 ಕೋಟಿಗೆ ಬಿಕ್ರಿ ಆಗುತ್ತೆ ಅಂದರೆ ಅದು ಗಾಂಧೀಜಿದು ಮಾತ್ರ, ಹೌದಾ? ನಾವು ಏನು ಮಾಡಬೇಕು ಅಂದರೆ ಫೀಲ್ ಮಾಡಬೇಕು. ಇಂಡಿಯನ್ ಫ್ರೀಡಮ್ ಫೈಟ್ ಈಗಿನ ಜನತೆಗೆ, ಯುವ ಜನತೆಗೆ ಆ ಫ್ರೀಡಮ್ ಫೈಟಿಂಗ್ ಆ ಒಂದು ನೆನಪುಗಳಿಲ್ಲ ನಮ್ಮಲ್ಲಿ. ಏನು ಕಷ್ಟಪಟ್ಟಿದ್ದಾರೆ ಅದನ್ನು ಸ್ಮರಿಸ್ಕೊಳ್ಳೋಂತಹ ಶಕ್ತಿ ನಮ್ಮಲ್ಲಿ ಇಲ್ಲ ಇವಾಗ. ಮೊಬೈಲ್ ಹಾವಳಿ ಆ ರೀತಿ ಇದೆ. ಸೊ ಇದು ಟೋಟಲ್ ಸ್ಪೆಷಲ್ ಏನಪ್ಪ ಅಂತಂದರೆ, ಈ ಸ್ಪೆಷಲ್ ಏನು ಹೇಳುತ್ತೆ ಅಂತಂದರೆ ಇದು ಅಂಬೇಡ್ಕರ್ ಸ್ಪೆಷಲ್. ಅಂಬೇಡ್ಕರ್ ಭಾರತಕ್ಕೆ ಯಾವ ರೀತಿ ಸಂವಿಧಾನವನ್ನು ಪ್ರಿಯಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ ಸೋಷಲಿಸ್ಟ್, ಸೆಕ್ಯುಲರ್, ಸಾವರಿನ್, ಡೆಮಾಕ್ರೆಟಿಕ್, ರಿಪಬ್ಲಿಕನ್ ಸ್ಟೇಟ್ ಅಂತ ನಮ್ಮನ್ನು ಹೇಳುತ್ತೆ. ಅದ್ರ ಬಗ್ಗೆ ಆ ಪ್ರಿಯಂಬಲ್ ಬಗ್ಗೆ ಒಂದು ಸ್ಪೆಷಲ್ ಕವರ್ ಮಾಡಿದ್ದಾರೆ. ಅದಕ್ಕೆ ಪೋಸ್ಟ್ ಆಫೀಸ್ಗೆ ನಾವು ಒಂದು ಹ್ಯಾಟ್ಸಪ್ ಅಂತ ಹೇಳಬೇಕು. ಪ್ರಿಯಂಬಲ್ಗೆ ಸಂಬಂಧಪಟ್ಟಂಗೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಾಷ್ಟ್ರಪತಿಗಳಾದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಕೊಟ್ಟಿದ್ದಾರಲ್ಲ, ಅದನ್ನು ಅಭೂತಪೂರ್ವವಾದ ಒಂದು ಕೊಡುಗೆ ಮಾಡಿದ್ದಾರೆ. ಆ ಸ್ಟ್ಯಾಂಪ್ಸ್, ಸಂವಿಧಾನ ಸಂಬಂಧ ಸ್ಟ್ಯಾಂಪ್ ನೋಡಿ ಇದೆ. ಕ್ಯಾನ್ಸಲೇಷನ್ನು ಮುಂಬೈ ಕ್ಯಾನ್ಸಲೇಷನ್ ಮುಂಬೈನಲ್ಲಿ ಇದಾಗುತ್ತೆ. ನೋಡಿ, ಈಗ ನಾನು ನೋಡ್ಬೋದು. ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯ ಗೌಡ. ಇನ್ಫಾರ್ಮೇಷನ್ ಏನಿರೋದು, ತನ್ನ ಹೆಂಡತಿ ಮುಂದೆ ಬ್ರಿಟಿಷ್ ತನ್ನ ಗಲಿಗರಿಸ್ತಾರೆ. ಇವರು ನೋಡಿ, ಇಲ್ಲಿ ಮಡಿಕೇರಿಯ ಕೋಟೆಯನ್ನು ಗಲ್ಲಿಗೇರಿಸಲಾಯಿತು, ಪ್ಲೀಸ್ ಟಚ್ ಮಾಡಬಾರ್ದು. ಗುಡ್ಡೆಮನೆ ಅಪ್ಪಯ್ಯ ಗೌಡ್ರದ್ದು. ಎಂಥ ಭಾರತೀಯರಿದ್ರು ಅನ್ನೋದಕ್ಕೆ ನಾವು ಒಂದು ಹೇಳ್ಬೋದು. ಎಂಥವ್ರು ಇದ್ರು ಭಾರತ ದೇಶದಲ್ಲಿ ಅಂದರೆ, ICS ಪಾಸ್ ಮಾಡ್ತಾರೆ ಸುಭಾಷ್ ಚಂದ್ರ ಬೋಸ್. ICS ಪಾಸ್ ಮಾಡಿದ್ಮೇಲೆ ಬ್ರಿಟಿಷ್ ಸರ್ಕಾರದಲ್ಲಿ ಸೇವೆ ಮಾಡ್ತಾರೆ. ಆ ಸೇವೆ ಮಾಡಿದಾಗ ಬ್ರಿಟಿಷ್ ಆಡಳಿತ ವೈಖರಿ ಅವ್ರಿಗೆ ಇಷ್ಟವಾಗೋದಿಲ್ಲ. ಆ ಸಮಯದಲ್ಲಿ ಇವ್ರು ಏನು ಮಾಡ್ತಾರೆ ಅಂತಂದರೆ ರಿಸೈನ್ ಮಾಡ್ತಾರೆ. ಆ ರಿಸೈನ್ ಲೆಟ್ರಿಗೆ ಒಂದು ಸ್ಪೆಷಲ್ ಕವರ್ ಮಾಡಿದ್ರು ಪೋಸ್ಟ್ ಆಫೀಸ್ನ. ಈ ರಿಸಿಗ್ನೇಷನ್ ಲೆಟ್ರಲ್ಲಿ ಅವರ ಸ್ಯಾಲ್ರಿ 50 ರೂಪಾಯಿನ ಅವ್ರು ವಾಪಸ್ ಮಾಡಿಬಿಡ್ತಾರೆ ಬ್ರಿಟಿಷರಿಗೆ.
ಸ್ವಾಭಿಮಾನಕ್ಕೆ ಬದುಕಿದೆ ನಮಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಆಯಿತಾ? ಸೊ ಹೀಗೆ ಬನ್ನಿ. ಕರ್ನಾಟಕದಲ್ಲಿ ಸ್ವತಂತ್ರ ಸಂಗ್ರಾಮದ ಕಿಚ್ಚು ಕಡಿಮೆ ಇರುತ್ತೆ ಅಂದ್ಬಿಟ್ಟು ಇವರು ಮಹಾತ್ಮ ಗಾಂಧಿಯವರು ಸ್ವತಃ ಕರ್ನಾಟಕದ ಒಂದು ಕಾಂಗ್ರೆಸ್ ಮಹಾಸಭೆಯ ಅಧ್ಯಕ್ಷತೆ ಚುಕ್ಕಾಣಿಯನ್ನು ಹಿಡಿತಾರೆ. ಅತಿ ಸ್ಪೆಷಲ್. ಇಡೀ ಭಾರತ ದೇಶದಲ್ಲಿ ಪ್ರಪ್ರಥಮ ಮಹಿಳಾ ಹೋರಾಟಗಾರರು ಯಾರು ಅಂತಂದರೆ ಅದು ನಮಗೆ ಕಿತ್ತೂರು ರಾಣಿ ಚೆನ್ನಮ್ಮ. ಕಿತ್ತೂರು ರಾಣಿ ಸತ್ಯಾಗ್ರಹ ಅಂತ. ಮಹಾತ್ಮ ಗಾಂಧಿ ಸೌಮ್ಯನಿ ಸತ್ಯಾಗ್ರಹ ಮಾಡ್ತಾರೆ. ಚಂಪಾರಣ್ಯ ಸತ್ಯಾಗ್ರಹ, ಕೆಡ ಸತ್ಯಾಗ್ರಹ, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಮಾಡ್ತಾರೆ. ಚೌರಿ ಘಟನೆ ಆಗೋಗ್ಬಿಡುತ್ತೆ, ಹಿಂಸಾತ್ಮಕ ರೂಪ ತಡ್ಕೊಳ್ಳುತ್ತೆ. ಹಾಗಾಗಿ ಅಸಹಕಾರ ಚಳವಳಿ ಬಿಟ್ಬಿಡ್ತಾರೆ. 1903 ದಂಡಿ ಮಾರ್ಚನ್ನು ಮಾಡ್ತಾರೆ. ಯಥೇಚ್ಛವಾದ ಚಳವಳಿಗಳನ್ನು ಮಹಾತ್ಮ ಗಾಂಧೀಜಿ ಮಾಡ್ತಾರೆ ನೋಡಿ. ಅದಕ್ಕಾಗಿ ಅವರನ್ನು ಫಾದರ್ ಆಫ್ ನೇಷನ್ ಅಂತ ಏನೇ ಕರಿತೀವಿ ಅಂತಂದರೆ, ಮಹಾತ್ಮ ಗಾಂಧೀಜಿ ಮಾಡಿದಷ್ಟು ಚಳವಳಿಗಳನ್ನು, ಒಂದು ಉದ್ದೇಶಕ್ಕಾಗಿ ಮಾಡಿದ ಚಳವಳಿಗಳನ್ನು ಬೇರೆ ಯಾರೂ ಮಾಡಲಿಕ್ಕೆ ಹೋಗಲಿಲ್ಲ. ಆದರೆ ಅವರಲ್ಲಿ ಸ್ವತಂತ್ರ ಕಿಚ್ಚಿತ್ತು. ಆದರೆ ದಾರಿ ಇದೆಯಲ್ಲ, ಆ ಅದ್ಭುತವಾದ ದಾರಿ ಮಾಡಿಕೊಟ್ಟಂಥದ್ದು ನಮಗೆ ಗಾಂಧೀಜಿ ಮಾತ್ರ. ಹಾಗಾಗಿ ಇಡೀ ವಿಶ್ವದಲ್ಲೇ 150 ದೇಶಗಳ ಗಾಂಧೀಜಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದೆ ನೋಡಿ. ಈ ಮಾನ್ಯತೆಗೊಳಪಟ್ಟ ಏಕೈಕ ವ್ಯಕ್ತಿ ಅದು ಯಾರಂತಂದರೆ ಜಗತ್ತಿನ ವ್ಯಕ್ತಿ ಅದು ಗಾಂಧೀಜಿ ಮಾತ್ರ. ಸೊ ಬನ್ನಿ, ಒಂದು ಬ್ಯೂಟಿ ಏನಪ್ಪ ಅಂದರೆ, ಭಾರತ ದೇಶದಲ್ಲಿ ಚಿಕ್ಕ ವಯಸ್ಸಿನ ಪ್ರಾಣವನ್ನು ಕಳ್ಕೊಂಡ ಹುತಾತ್ಮ, ಇವರ ಹೆಸರು ಶಾಹಿದ್ ಬಾಜಿರಾವ್ ಅಂತ. ಈತನನ್ನು ಬ್ರಿಟಿಷರು ಗುಂಡಿಕ್ಕಿಕೊಳ್ತಾರೆ. ಆವತ್ತು ಈ ಹುಡುಗನಿಗೆ 12 ವರ್ಷ ವಯಸ್ಸಾಗಿರುತ್ತೆ ನೋಡಿ. 12 ವರ್ಷ ವಯಸ್ಸಾಗಿರುತ್ತೆ. ಸೊ ತಂತ್ಯ ಟೋಪಿ. ಮತ್ತು ನರೇಂದ್ರ ಮೋದಿನವರು ಅನ್ಸಂಗ್ ಹೀರೋಸ್ ಅಂತ 100 ಜನರನ್ನು ಪ್ರಿಂಟ್ ಮಾಡಿದ್ರು. ಸ್ಪೆಷಲ್ ಕವರ್ಸನ್ನು 100 ಜನ ಸ್ಪೆಷಲ್ ಕವರ್ಸನ್ನು ಪ್ರಿಂಟ್ ಮಾಡಿದ್ರು. ಇವ್ರ ಬಗ್ಗೆ ಹಿಸ್ಟ್ರಿ ಸರ್ಚ್ ಮಾಡಬೇಕು ನಾವು, ಇವಾಗ ಸರ್ಚ್ ಮಾಡಿ ತಿಳ್ಕೋಬೇಕು ನಾವು ಇವಾಗ. ಸೊ ಹಾಗೆ ಬನ್ನಿ. ಮೆಡಿಕಲ್ ಕಾಲೇಜು ಬೆಳಗಾಂ. ಇದರಲ್ಲಿ ನೀವು ನೋಡಬಹುದು ಏನಂತಂದರೆ 1990ರಿಂದ 2000 ಒಳಗಡೆ ಇರ್ತಕ್ಕಂತಹ ಒಂದು ಸ್ಪೆಷಲ್ ಕವರ್ಸ್ ಇದು. ಇದರಲ್ಲಿ ನೀವು ನೋಡಬಹುದು ಚಂದ್ರಶೇಖರ್ ಆಜಾದ್ ಇದ್ದಾರೆ. ಚಂದ್ರಶೇಖರ್ ಆಜಾದ್ ಬ್ರಿಟಿಷರ ತನ್ನ ಗಲ್ಲಿಗೇರಿಸುವ ಸಮಯದಲ್ಲಿ ಅವರಿಂದ ಗಲ್ಲಿಗೇರಿಸ್ಕೊಳ್ಪಡೋಕ್ಕೆ ಅವ್ರು ಇಷ್ಟಪಡ್ತೀರಾ ಅವರೇ ಫೈರ್ ಮಾಡಿಕೊಂಡು ತಿರ್ಕೊಂಡ್ಬಿಡ್ತಾರೆ. ನನ್ನ ಸ್ಪೆಷಲ್ ಏನಪ್ಪ ಅಂತಂದರೆ, ನನ್ನ ಸ್ಪೆಷಲ್ಲು ಸುಮಾರು 350 ಅಂಚೆ ವಿಶೇಷ ಲಕೋಟೆಗಳು ಫ್ರೀಡಮ್ ಫೈಟಿಗೆ ನಾನು ವರ್ಕೌಟ್ ಮಾಡಿದ್ದೀನಿ. ಹಾಗಾಗಿ ಭಾರತ ದೇಶದಲ್ಲಿ 350 ಲಕೋಟೆಗಳಿರೋ ಫಸ್ಟ್ ವ್ಯಕ್ತಿ ನಾನೇ. ಇವಾಗ 200 ಇಟ್ಟಿರೋನು ಒಂದು ವರ್ಲ್ಡ್ ರೆಕಾರ್ಡ್ ಆಗಿದೆ. ಅದನ್ನು ಬೀಟ್ ಮಾಡಬೇಕು ಅಂತ ನಾನು 350 ಮಾಡಿದ್ದೇನೆ. ಇನ್ನು ಅಪ್ಲಿಕೇಶನ್ ಹಾಕಬೇಕು, ಗೂಗಲಲ್ಲೆಲ್ಲ ಸರ್ಚ್ ಮಾಡ್ತಾ ಇದ್ದೇನೆ. 350 ನನ್ನ ಹತ್ರ ಇದೆ. ಸರ್ಚ್ ಮಾಡಿ ಮುಂದಿನ ದಿನಗಳಲ್ಲಿ ಮಾಡ್ತೇನೆ ಆ ಕೆಲಸವನ್ನು. ನೋಡಿ, ಇದೊಂದು ಬ್ಯೂಟಿ ನಿಮಗೆ ತೋರಿಸ್ತೇನೆ ನೋಡಿ. ಇದರ ಏನಪ್ಪ ಅಂದರೆ, ಮಹಾತ್ಮ ಗಾಂಧೀಜಿನವರು 15 ಸ್ಥಳಗಳಿಗೆ ಭೇಟಿ ಕೊಡ್ತಾರೆ. ಅದು ಇಂಪಾರ್ಟೆಂಟ್ ಸ್ಥಳಗಳವು. ಆ ಭೇಟಿ ಕೊಟ್ಟ ನೆನಪಿಗೆ ಏನು ಮಾಡ್ತಾರೆ ಅಂತಂದರೆ, ಕೇರಳ ರಾಜ್ಯ ಪೋಸ್ಟ್ ಕಾರ್ಡನ್ನು ಪ್ರಿಂಟ್ ಮಾಡುತ್ತೆ. ಪೋಸ್ಟ್ ಕಾರ್ಡನ್ನು ಪ್ರಿಂಟ್ ಮಾಡಿ 15 ಸ್ಥಳಗಳಿಗೆ ಅದನ್ನು ಕಳಿಸ್ತಾರೆ. ಆ ಪೋಸ್ಟ್ ಕಾರ್ಡನ್ನು ಕಳಿಸ್ಬಿಟ್ಟು ಏನಾಗುತ್ತೆ ಅಂತಂದ್ರೆ ಅಲ್ಲಿ ಕ್ಯಾನ್ಸಲೇಷನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇದು ಪೋರಬಂದರ್ ಪ್ರಿಂಟ್ ಮಾಡಿರೋದು ಯಾರು? ತಿರುವನಂತಪುರಂ, ಕೇರಳದವರು. ಇದು ಮತ್ತೆ ಪೋರಬಂದರ್ಗೆ ಕ್ಯಾನ್ಸಲೇಷನ್ ಮಾಡ್ತಾರೆ. ಅಲ್ಲಿ ಮಾಡಿಬಿಟ್ಟು ನೋಡಿ, ಪೋರಬಂದರಲ್ಲಿ ಅದು ಅವರ ಮನೆ ಏನಿದೆ, ದ ಬರ್ತ್ ಪ್ಲೇಸ್ ಆಫ್ ಮಹಾತ್ಮ ಗಾಂಧೀಜಿ. ಅದಕ್ಕೋಸ್ಕರ ಕೇರಳ ರಾಜ್ಯ ಸ್ಮರಿಸ್ಕೋಬೇಕು ಅಂದ್ಬಿಟ್ಟು ಇದನ್ನು ಬಿಡುಗಡೆ ಮಾಡ್ತಾರೆ ನೋಡಿ. ಇದು ಒಂದು. ಮತ್ತೆ ಇದು ಐತಿಹಾಸಿಕವಾದ ಫೋಟೋ ಇದು ಐತಿಹಾಸಿಕವಾದ ಫೋಟೋ. ಯಾಕೆಂದರೆ ಬ್ರಿಟಿಷರು ತಿನ್ನೋದಕ್ಕೆ ನಾವು ಪಾಯಸದಲ್ಲಿ ಗೋಡಂಬಿ, ದ್ರಾಕ್ಷಿ ಇಂಥವು ಹಾಕ್ಕೊಟ್ವಿ. ಆದರೆ ಬ್ರಿಟಿಷರು ಎಂಥ ಕ್ರೂರಿಗಳು ಅಂತಂದರೆ, ನಾವು ಕುಡಿಯುವ ಗಂಜಿಯ ಉಪ್ಪಿಗೆ ಟ್ಯಾಕ್ಸ್ ಹಾಕಿದ್ರು ಅವರು. ಹಾಗಾಗಿ ಇದು ದಂಡಿ ಮಾರ್ಚ್, ಉಪ್ಪಿನ ಸತ್ಯಾಗ್ರಹ ಮಾಡ್ತಾರೆ ಅವರು. ಇಷ್ಟು ಬ್ಯೂಟಿ ಇದೆ. ಇದು ರೌಂಡ್ ಟೇಬಲ್ ಕಾನ್ಫರೆನ್ಸ್. ಇದು ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನೋಡಿ, ಇಲ್ಲಿ ಅಂಬೇಡ್ಕರ್ ಇದ್ದಾರೆ, ಹೌದಾ? ಇಲ್ಲಿ ದೀನ್ ದಯಾಳ್ ಉಪಾಧ್ಯಾಯ, ಹೌದಾ? ಮದನ್ ಮೋಹನ್ ಮಾಳವೀಯ ಇವರೆಲ್ಲಿದ್ದಾರೆ, ಇವರು ಗಾಂಧೀಜಿ. ಆಲ್ಬರ್ಟ್ ಐನ್ಸ್ಟೈನ್ ಒಂದು ಕಡೆ ಹೇಳ್ತಾರೆ, ಗಾಂಧೀಜಿ ವ್ಯಕ್ತಿ ಇದ್ದ ಅಂದ್ಬಿಟ್ಟು ಮುಂದಿನ ಜನಾಂಗ ಅದನ್ನು ನೆನಪಿಸ್ಕೊಳ್ಳೋಕೆ ಕೂಡ ಆಗೋದಿಲ್ಲ. ಆಶ್ಚರ್ಯವಾಗಿಬಿಡ್ತಾರೆ, ಇಂಥವ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಬಿಡು ಅಂತ ಅಂದ್ಕೊಳ್ತಾರೆ ಅಂದ್ಬಿಟ್ಟು ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾರೆ. ಹಾಗಾಗಿ ಮಹಾತ್ಮ ಗಾಂಧೀಜಿಯವರ ಕೊಡುಗೆ ನಮ್ಮ ಸ್ವತಂತ್ರಕ್ಕೆ ಅನನ್ಯ. ಕದಿರಪ್ಪ ನಾಯಕ ಅಂತ ಅದರ ಒಂದು ಫೌಂಡರ್ ಅದಕ್ಕೆ. ಅವನು ಒಂದು ಚಿನ್ನದ ನಾಣ್ಯವನ್ನು ಪಾಳೆಗಾರ ಬಿಡುಗಡೆ ಮಾಡಿದ್ದಾನೆ. ಅರ್ಥ ಮಾಡ್ಕೊಳ್ಳಿ, ವಿಜಯನಗರ ಸಾಮ್ರಾಜ್ಯದ ಸಮಕಾಲೀನ ಒಂದು ಪಾಳೆಗಾರಿಕೆ ಇದು. ಅಪ್ ಟು ಫ್ರೀಡಮ್ ಫೈಟರ್ವರೆಗೂ ಇರುತ್ತೆ. ಒಂದು ಸ್ಪೆಷಾಲಿಟಿ ಏನು ಗೊತ್ತಾ, ಮೈಸೂರು ಸಂಸ್ಥಾನದಲ್ಲಿ ಇವತ್ತಿಗೂ ಯಾರ್ದಾದ್ರು ಮದುವೆ ಆದರೆ
ಫಸ್ಟ್ ವೆಡ್ಡಿಂಗ್ ಕಾರ್ಡ್ ಆ ಮನೆತನಕ್ಕೆ ಕೊಡೋದು ಅವರು. ಅಂದರೆ ಆ ಮನೆತನದೊಂದಿಗೆ ಗುಮ್ನಾಯಕನ ಪಾಳೆಗಾರಿಕೆ ಅಷ್ಟು ಸಹ ಸಂಬಂಧವನ್ನು ಹೊಂದಿರುತ್ತೆ. ನೀವು ನೋಡಬಹುದು ಈ ಸ್ಪೆಷಲ್ ಕವರ್ ಇದೆಯಲ್ಲ, ಇದು ಒಂದು ದೇಶವನ್ನು ಸಾಕುತ್ತೆ. ಚಾಂಪಿಯನ್ ಯಾವ ರೀತಿ ಸಿಕ್ತು ನೋಡಿ. ಮೈಸೂರು ಒಡೆಯರ ಖಜಾನೆ ಒಂದು ವರ್ಷದಲ್ಲಿ 1 ಲಕ್ಷ ರೂಪಾಯಿ ಇತ್ತು ಅಂದರೆ KGF ಮೈನಿಂಗ್ ಸ್ಟಾರ್ಟ್ ಆದಮೇಲೆ 24 ಪಟ್ಟು ಶ್ರೀಮಂತರಾಗ್ತಾರೆ. ಇಡೀ ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ರಾಜ ನಮ್ಮ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್. 24 ಪಟ್ಟು ಪೇಮೆಂಟ್ ಜಾಸ್ತಿ ಆಗುತ್ತೆ ಅವ್ರದ್ದು. ನಮ್ದು 24 ಪಟ್ಟಾಯ್ತು ಅಂದ್ರೆ ಅವ್ರದ್ದು 2000 ಪಟ್ಟಾಗಿ ಹೋಗಿರುತ್ತೆ. ಯಾರ್ದು? ಬ್ರಿಟಿಷ್ ಅವ್ರದ್ದು. ಅವರಷ್ಟು ಬಾಚಿರ್ತಾರೆ, ಅಷ್ಟು ಬಾಚಿದ್ದಾರೆ. ಎಷ್ಟು ಬಾಚಿದ್ರು ಅಂದಾಗ ನಿಮ್ಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ನೋಡಿ. INS ಗೇರುಸೊಪ್ಪೆ ಅಂತ ಒಂದು ಹಡಗಿರುತ್ತೆ. ಆ ಹಡಗು 700 ಟನ್ ಸಾಮರ್ಥ್ಯದ ಒಂದು ಹಡಗದು. ಆ ಹಡಗು ಏನಾಗಿರುತ್ತೆ ಅಂತಂದ್ರೆ INS ಗೇರುಸೊಪ್ಪೆ ಭಾರತದಿಂದ ಬೆಳ್ಳಿಯನ್ನ ಕೊಳ್ಳೆ ಹೊಡೆಯಕ್ಕೆ ಮಾತ್ರ ಆ ಹಡಗನ್ನು ಇಟ್ಟಿರ್ತಾರೆ. ಅದೇನಾಗುತ್ತೆ ಅಂತಂದ್ರೆ ಅಟ್ಲಾಂಟಿಕ್ ಓಷನ್ ಹೋಗಿ ಮುಳುಗೋಗ್ಬಿಡುತ್ತೆ. ಮುಳುಗೋಗ್ಬಿಟ್ಮೇಲೆ ಅಮೆರಿಕಾದವರು ಅದನ್ನ ಪತ್ತೆ ಹಚ್ತೀವಿ ಅಂತ ಹೇಳ್ತಾರೆ 2015ರಲ್ಲಿ. ಏನಾಗುತ್ತೆ ಅಂದ್ರೆ ಪತ್ತೆ ಹಚ್ಚಿದ ಮೇಲೆ ಅಮೆರಿಕದವರು 75% ಅಮೆರಿಕದವ್ರಿಗೆ, 25% ಇಂಗ್ಲೆಂಡ್ ಅವ್ರಿಗೆ ಅಂತ ಹೇಳ್ತಾರೆ. ಅವಾಗ ಇಂಗ್ಲೆಂಡ್ ಅವರು ಅಯ್ಯೋ ನಮ್ಮ ಕೈಲಿ ಏನಾಗಲ್ಲ, ಅಟ್ಲೀಸ್ಟ್ 25% ಬರುತ್ತಲ್ಲ ನೋಡ್ ಅವ್ರ ಕೈಲಿ ಆಗಲ್ಲ ಬಿಡು ಅಂತಾರೆ. ಅಮೆರಿಕ ಅವರು ಅದನ್ನು ತೆಗಿತಾರೆ. ತೆಗೆದಾಗ 60 ಕಿಲೋ ಗಟ್ಟಿ ಇರುತ್ತೆ. ಹೌದು. ಹಾಗಾಗಿ ಅಂತಹ ಗಟ್ಟಿಗಳನ್ನು ಫೈಂಡ್ ಔಟ್ ಮಾಡಿಬಿಟ್ಟು ಅಮೆರಿಕ 70% ತಗೊಳುತ್ತೆ, 25% ಇಂಗ್ಲೆಂಡ್ ಬರುತ್ತೆ, ಭಾರತಕ್ಕೆ ಒಂದು ನಾಮ ಹಾಕ್ತಾರೆ. ನೋಡ್ಬೇಕು ನೀವು. ಸೊ ನೋಡಿದ್ರಲ್ಲ, ಇಂಡಿಯನ್ ಸ್ಟ್ಯಾಂಪ್ಸ್ ಒಂದು ಹಿಸ್ಟೋರಿಕಲ್ ಇನ್ಫಾರ್ಮೇಶನ್ ನಮ್ಮ ಸತೀಶರು ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಒಂದು ಬೇರೆ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.